ಮೇಡಮ್ ನಮ್ಮ ಹೆಸರು ಸೈದಪ್ಪ ಅಂತ ಯಾದಗಿರಿ DSS ಸಂಚಾಲಕರು, ಯಾದಗಿರಿ ಜಿಲ್ಲಾ ಸಂಚಾಲಕರು ಇವತ್ತು ತಾಲೂಕು. ಸಮಾನತೆ ಸಭೆಯನ್ನ ಚೇತನ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಸಂತೋಷ ಆಗ್ತದೆ ಮೇಡಮ್, ಇಂಥವ್ರು ಇರಬೇಕು. ಯಾಕಂದ್ರೆ ಸಮಾನತೆಗಾಗಿ ಬದಲಾವಣೆ ಬಯಸೋರು ಚೇತನ್ ಅವರು. ಅವರ ಹೋರಾಟ ಜೊತೆ ನಾವು ಹಲವಾರು ಕಾರ್ಯಕ್ರಮಗಳು ಭಾಗವಹಿಸಿವಿ ಯಾದಗಿರಿಯಲ್ಲಿ. ಅವರು ಚಿಂತನೆ ಮಾಡೋದು ತಳ ಸಮುದಾಯದ ಬಗ್ಗೆ, ಅಲೆಮಾರಿ ಸಮಾಜದ ಬಗ್ಗೆ, ದಲಿತರ ರೈತರ ಬಗ್ಗೆ. ಇಂಥ ಹೋರಾಟವನ್ನು ಹತ್ತಿಕ್ಕಲು ಅವ್ರ ವಿರುದ್ಧ ಬಹಳ ಸಂಚು ಹೂಡಿದರು ಎಲ್ಲ ರಾಜಕೀಯ ಪಕ್ಷಗಳು. ಅದನ್ನು ಎದೆಗೆತ್ತಿ ಅವ್ರ ವಿರುದ್ಧ ಹೋರಾಟ ಮಾಡಿ, ಕೆಲವು ಉದಾಹರಣೆಗಾಗಿ ಯಾದಗಿರಿಯಲ್ಲಿ ಅಲೆಮಾರಿ ಸಮಾಜದವ್ರ ಬಗ್ಗೆ ಕೆಲವು ಮನೆಗಳನ್ನು ನಿರ್ಮೂಲ ಮಾಡಲು ಚೇತನ್ ಅವರು ರಾತ್ರಿ ಹಗಲು ಪ್ರತಿಭಟನೆ ಮಾಡಿ ಎಷ್ಟೋ ಮನೆಗಳು ಅವ್ರನ್ನ ಜಿಲ್ಲಾಧಿಕಾರಿಗಳು ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಮನೆಗಳು ಕೊಡಿಸ್ತಾರೆ ಮೇಡಮ್. ಅದಕ್ಕೆ ನಾವು ಕೂಡ ನಮ್ಮ DSS ಸಂಘಟನೆ ಕೂಡ ಬೆಂಬಲ ಕೊಟ್ಟಿವಿ. ಒಳ್ಳೆ ಹೋರಾಟಗಾರರು. ಈ ಕರ್ನಾಟಕದಲ್ಲಿ ರಾಜಕೀಯವಾಗಿ ಬದಲಾವಣೆಗಾಗಿ ಇಂಥ ಚೇತನ್ ಸರ್ ಅಂತವ್ರು ಅನಿವಾರ್ಯ. ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮ್ಮ ಬುಡಕಟ್ಟು ಜನಾಂಗದವರಾಗಲಿ ಇಂಥವ್ರ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಮತ್ತು ಬೆಂಬಲಿಸಬೇಕು. ಮತ್ತು ಹಂತವಾಗಿ ಗ್ರಾಮ ಮಟ್ಟಕ್ಕೆ ಹೋಗ್ಬೇಕು ಈ ಹೋರಾಟಗಳನ್ನು. ಇವರು ಚೇತನ್ ಅವರ ಚಿಂತನೆಗಳನ್ನು ಎಲ್ಲರ ಚಿಂತನೆಗೆ ನಾವು ಕೂಡ ಅವ್ರಿಗೆ ಬೆಂಬಲಾಗಿದ್ದೀವಿ. ನಮ್ಮ ಹೆಸರು ಸೈದಪ್ಪ, ಯಾದಗಿರಿ DSS ತಾಲೂಕು ಸಂಚಾಲಕರು. ಜೈ ಭೀಮ್.